ಇನ್ನು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡುವಂತಹ ಸಮಯ. ಕೆಲವು ಕಡೆ ಹೋಗೋಣ, ನಮ್ಮ ಪ್ರತಿನಿಧಿಗಳು ಅಲ್ಲಿ ಇರ್ತಾರೆ ಕೆಲವು ಬೇರೆ ಬೇರೆ ಭಾಗದಲ್ಲಿ. ಇವಾಗ ಮೊದಲನೇದಾಗಿ ನಮ್ಮ ಪ್ರತಿನಿಧಿ ರಕ್ಷಾ ಬೆಂಗಳೂರಿನಿಂದ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಕ್ಷಾ, ನನ್ನ ಧ್ವನಿ ಕೇಳ್ತಾ ಇದ್ರೆ 50 ದಿನ ಮುಕ್ತಾಯ ಆಗ್ತಾ ಇದೆ. ಹಳೆ ನೋಟ್ಗಳನ್ನ ಡೆಪಾಸಿಟ್ ಮಾಡೋದಕ್ಕೆ ಕೇವಲ ಇನ್ನು 5:30 ಗಂಟೆ 6 ಗಂಟೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಜನ ತಮ್ಮೆಲ್ಲಾ ಕೆಲಸನೂ ಬಿಟ್ಟು ಜನಗಳ ಮುಂದೆ ಬ್ಯಾಂಕ್ ಮುಂದೆ ಬಂದು ಕ್ಯೂ ನಿಂತ್ಕೊಂಡಿದ್ದಾರಾ? ಈಗಲೂ ಕೂಡ ಮೋದಿ ಅವರ ನಿರ್ಧಾರವನ್ನ ಸ್ವಾಗತಿಸ್ತಾರಾ ಅಥವಾ ಮೋದಿ ಅವರು ಎಲ್ಲೋ ಎಡವು ಬಿಟ್ರು ನಮಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ದಿನದಿನಕ್ಕೆ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಏನಾದ್ರು ಹೇಳ್ತಾರಾ? ಹೇಗಿದೆ ಜನರ ಅಭಿಪ್ರಾಯ ರಕ್ಷಾ? ಅರವಿಂದ್, ಕಡೆ ದಿನ ಕಡೆ ಕ್ಷಣದ ಕಡೆ ಆಟ ಅಂತ ಒಂದಷ್ಟು ಮಾತುಗಳನ್ನ ನಾವು ಕೇಳಿರ್ತೀವಿ. ಆ ರೀತಿ ಕಡೆ ಕ್ಷಣದಲ್ಲಿ ತಮ್ಮ ಹಣಗಳನ್ನ ತಮ್ಮ 500 ಮತ್ತು 1000 ರೂಪಾಯಿ ನೋಟುಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಇವತ್ತು ಕೂಡ ರಿಸರ್ವ್ ಬ್ಯಾಂಕ್ ಮುಂದೆ ಜನ ಇದ್ದಾರೆ. ಹಾಗೇನೆ ಈಗಾಗಲೇ ನಮ್ಮ ಕಣ್ಮುಂದೆ ಸುಮಾರು 50 ರಿಂದ 60 ಜನರ ಒಂದು ದೊಡ್ಡ ಕ್ಯೂ ಸದ್ಯಕ್ಕೆ ಕರಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಇದ್ದಾರೆ. ಬನ್ನಿ, ಅವರು ಹಣವನ್ನ ಡ್ರಾ ಮಾಡಿಸ್ಕೊಳ್ತಾ ಇರೋದು ಯಾಕೆ ಇಷ್ಟು ದಿನ ಅಲ್ಲಿ ನಿಧಾನ ಆಯ್ತು ಎಲ್ಲವನ್ನ ಕೇಳೋಣ. ಸರ್, ನೀವು ಇವತ್ತು ಎಷ್ಟು ಹಣವನ್ನ ನೀವು ಎಕ್ಸ್ಚೇಂಜ್ ಮಾಡಿಸ್ಕೊಳಕ್ ಹೋಗಿದ್ದೀರಾ? 1000 ರೂಪಾಯಿ. ಸರ್, ಇದು ತುಂಬಾ ಹಳೆ ನೋಟು ಅಂತ ಅನ್ಸುತ್ತೆ. ಎಷ್ಟು ವರ್ಷದ ಹಳೇದಿರ್ಬೋದು ಸರ್? ನಮಗೆ ಗೊತ್ತಿಲ್ಲ, ನಮ್ಮ ತಾಯಿಯವ್ರ ಮನೆಗಿದ್ರು ಅದನ್ನ ತಗೊಂಡ್ಬಂದಿದ್ದೀನಿ ಅಷ್ಟೇ. ಪ್ಲಸ್ ನಿನ್ನೆ ನೋಡಿದೆ ಟಿವಿಯಲ್ಲಿ ಈ ಥರದ ನೋಟು ತಗೊಂತೀನಿ ಅಂದ್ರು, ಅದಕ್ಕೆ ಮನೇಲಿ ಇದಿತ್ತಲ್ಲ, ಅದಕ್ಕೆ ಇವತ್ತು ಮಾತ್ರ ತಂದೆ ಲಾಸ್ಟ್ ಡೇಟ್ ಅಂದ್ಬಿಟ್ಟು. ಏನೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಿದ್ದೀರಾ ಸರ್? ಮೇಡಮ್ ಇಲ್ಲ, ಈಗ ಕೊಟ್ಟಿದ್ದಾರೆ, ಫಿಲ್ಅಪ್ ಮಾಡ್ತಾ ಇದ್ದೀನಿ. ಸರ್, ಏನನ್ಸುತ್ತೆ ನಿಮ್ಗೆ? ತೊಂದರೆ ಆಯ್ತಾ ಅಥವಾ ಓಕೆ ಎಲ್ಲ ಸರಿ ಹೋಗುತ್ತೆ ಮುಂದೆ ಅಂತ ಅನಿಸ್ತಾ ಇದೆಯಾ? ತೊಂದರೆ ಏನಿಲ್ಲ ಮೇಡಮ್, ಇದು ಮಾಡಿರೋದು ಒಳ್ಳೇದು. ಇದ್ರೆ ಏನಂದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಎಷ್ಟು ಎಕ್ಸ್ಚೇಂಜ್ ಮಾಡಕ್ಕೆ ತಗೊಂಡ್ಬಂದಿದ್ದೀರಾ? 2,000 ರೂಪಾಯಿ ಮೇಡಮ್. ಅಷ್ಟೇ ಲಾಸ್ಟ್? ನಿಮ್ದು ಇನ್ಯಾವುದು ಇರಲ್ವಾ? ಎಲ್ಲಾನು ಖಾಲಿ ಆಯ್ತು. ಓಕೆ ಸರ್, ನೀವು ಎಷ್ಟು ಎಕ್ಸ್ಚೇಂಜ್ ಮಾಡಿಸಿದ್ರಿ ಇವಾಗ? 5,000 ಆಯ್ತು. 2,000 ಕೊಡ್ತೀನಿ ಅಂದಿದ್ರು. ತಿರ್ಗಾ 3,000 ಎಲ್ಲೋಗಿ ಚೇಂಜ್ ಮಾಡ್ಬೇಕು ಹೇಳಿ ಸೇವಿಂಗ್ ಮಾಡೋಕೆ ಇಕ್ಕಿದ್ದೆ. ಸ್ಯಾಲ್ರಿ ಪರ್ಸನ್ನು ಬರೋದು 5,000 ಸೇವಿಂಗ್ ಇತ್ತು, ಇನ್ನು 3,000 ವೇಸ್ಟ್ ಅಲ್ಲ ನಮ್ಮದು. ಸೊ ಇವಾಗ ನಿಮ್ಗೆ 3,000 ರೂಪಾಯಿ ವೇಸ್ಟ್ ಆಯ್ತು ಅಂತ ಹೇಳ್ತಿದ್ದೀರಾ? ಅದು 3,000 ರೂಪಾಯಿ ವೇಸ್ಟ್. ತಿರ್ಗಾ ನಮ್ಗೆ ಹಿಂಗೆ ಹಾಕ್ಬಿಟ್ರಲ್ಲ, ಹಿಂಗೆ ತೊಗೊಬೇಕು. ಸರ್, ಮುಂದೆ ಕೂಡ ಅವಕಾಶ ಇದೆ, ಆದರೆ ಸರಿಯಾದ ಕಾರಣ ಕೊಡಬೇಕು. 3,000 ರೂಪಾಯಿ ನಿಮ್ಮ ಮನೇಲಿ ಯಾಕೆ ಉಳ್ಕೊಂಡಿತ್ತು ಅಂತ. ಸರ್, ಇದನ್ನು ಹೊರತುಪಡಿಸಿದ್ರೆ ಈ ನೋಟ್ ಬ್ಯಾನ್ ನಿಮಗೆ ಖುಷಿ ತಂದಿದ್ಯಾ? ಖುಷಿ ಬಂತು. ಅಟ್ಲೀಸ್ಟ್ 2,000 ಸೇವ್ ಆಯ್ತಲ್ಲ. ಅಟ್ಲೀಸ್ಟ್ ಅಷ್ಟು ಜಾಸ್ತಿ ಏನು ಕಷ್ಟ ಆಗಿಲ್ಲ. ರಿಸರ್ವ್ ಬ್ಯಾಂಕಲ್ಲಿ ಬಂದದಕ್ಕೋಸ್ಕರ ಅಟ್ಲೀಸ್ಟ್ 2,000 ರೂಪಾಯಿ ಸಿಕ್ತು. ತಗೊಳ್ಳಿ, ಥ್ಯಾಂಕ್ಸ್ ಫಾರ್ ರಿಸರ್ವ್ ಬ್ಯಾಂಕು. ಥ್ಯಾಂಕ್ ಯು ಸೋ ಮಚ್. ಸೊ ಮೇಡಮ್, ನೀವು ಎಷ್ಟು ಇವಾಗ ಬದಲಾವಣೆ ಮಾಡಿಸ್ಲಿಕ್ಕೆ ಬಂದಿದ್ದೀರಾ? 1000 ರೂಪೀಸ್ ಹಳೆ ನೋಟ್ ಇತ್ತು, ಅದನ್ನು ಚೇಂಜ್ ಮಾಡಕ್ ಬಂದಿದ್ದೀವಿ ನಾವು. ಓಕೆ, ಮರ್ತ್ಬಿಟ್ಟಿದ್ರಾ? ಎಲ್ಲಿಟ್ಟಿದ್ರಿ? ಎಲ್ಲಿಂದ ಸಿಕ್ತು? ಯಾವ್ದಾದ್ರು ಬುಕ್ಸ್ ಅಂದಿಲ್ ಸಿಕ್ತಾ? ಹೇಗೆ? ಇಲ್ಲ, ನನ್ನ ಹತ್ರನೇ ಪಾಕೆಟ್ ಮನಿ ಸೇವ್ ಮಾಡಿರಲಿಲ್ಲ ಅಷ್ಟೇ. ನಾನು ಚೇಂಜ್ ಮಾಡಕ್ಕೆ ಬಂದಿರಲಿಲ್ಲ, ಇವತ್ತು ಚೇಂಜ್ ಮಾಡ್ತೀನಿ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ಯೂತ್ ಆಗಿ ನೋಟ್ ಬ್ಯಾನ್ ನಿಮ್ಗೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಅನಿಸ್ತಾ ಇದೆ? ಹೌದು, ಮೋದಿ ಮಾಡಿರೋದು ಒಳ್ಳೇದೇ ಅನ್ನಿಸ್ತು. ಕರಪ್ಷನ್ ದೇರ್ ಶುಡ್ ಬಿ ಎಂಡ್ ಟು ಕರಪ್ಷನ್ ಅಂತ. ಓಕೆ. ಸೊ ಸರ್, ನೀವು ಎಷ್ಟು ರೂಪಾಯಿ ಚೇಂಜ್ ಮಾಡ್ಸಕ್ ಬಂದ್ರಿ? ಎಲ್ಲಿಂದ ಬಂದ್ರಿ? 1000 ರೂಪೀಸ್ ಆಕ್ಚುಲಿ ಬ್ಯಾಂಕಲ್ಲಿ ತಗೊಂಡಿಲ್ಲ ಅವರು. ಸೊ ಅದನ್ನ ಡೈರೆಕ್ಟ್ RBI ಕೊಟ್ಟರೆ ತಗೊಂತಾರೆ ಅಂತ ಬಂದಿದೆ. ಅದಕ್ಕೆ ಪ್ರೂಫ್ ಆಗಿ ಅಪ್ಲಿಕೇಶನ್ಗೆ ಫಿಲ್ಅಪ್ ಮಾಡಿ ಪ್ರೂಫ್ ಎಲ್ಲ ಇದೆ. ಐಡಿ ಕಾರ್ಡ್ ಕಡೆಯ 1000 ರೂಪಾಯಿ ಇದು. ಹೌದು. ಓಕೆ. ಸೊ ಈ ರೀತಿ ತಮ್ಮ ಕಡೆಯ 1000 ರೂಪಾಯಿ, 500 ರೂಪಾಯಿ, ಈ ತರ ಹಲವಾರು ಹಣಗಳನ್ನ ಬದಲಾವಣೆ ಮಾಡಿಸ್ಕೊಳ್ಳಿಕ್ಕೆ ಜನ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬೆಳಗಿಂದಲೂ ಕೂಡ ಇದೇ ತರ ಒಮ್ಮೊಮ್ಮೆ ದೊಡ್ಡ ಕ್ಯೂ ಇರುತ್ತೆ, ಒಮ್ಮೊಮ್ಮೆ ಸಣ್ಣ ಕ್ಯೂ, ಹೀಗೆ ಎಲ್ಲರೂ ಕೂಡ ಚೇಂಜ್ ಮಾಡಿಸ್ಕೊಂತಿರ್ತಕ್ಕಂಥದ್ದು. ಕೆಲವರು 5,000 10,000 ತಗೊಬಂದು ಕೇವಲ 2,000 ಚೇಂಜ್ ಮಾಡಿಸ್ಕೊಂಡು ಮಿಕ್ಕಿದನ್ನ ಮನೆಗೆ ತಗೊಂಡು ಹೋಗ್ತಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿದೆ. ಅರವಿಂದ್. ಎಸ್, ಹಾಗಾದ್ರೆ ರಕ್ಷಾ, ಇಲ್ಲಿ ಜನರು ತಮ್ಮ ತಮ್ಮ ಹಣವನ್ನ ಕನ್ವರ್ಟ್ ಮಾಡಿಸ್ಕೊಳ್ಳೋಕೆ, ಹೊಸ ನೋಟ್ ತಗೊಳ್ಳೋದಕ್ಕೆ ಅಂತಕ್ಕಂಥದ್ದು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಘೋಷಣೆಗಳು ಹೊರಬಿದ್ವು. ಅಂದ್ರೆ ನಿಮ್ಮ ಹತ್ರ 10ಕ್ಕಿಂತ ಹೊಸ ಹಳೆಯ ನೋಟ್ಗಳನ್ನ ಹೆಚ್ಚಿಗೆ ಇಟ್ಕೊಳ್ಳೋ ಹಂಗಿಲ್ಲ, ಅದನ್ನೇನಾದ್ರೂ ಇಟ್ಕೊಂಡ್ರೆ ಭಾರಿ ದಂಡ ತೆರಬೇಕಾಗುತ್ತೆ. ಅಂದ್ರೆ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಅಷ್ಟೊಂದು ಹಣ ಯಾರ ಹತ್ರನೂ ಇಲ್ಲ. ಈಗ ನೀವೇ ಮಾತಾಡಿಸ್ದಂಗೆ ಬಂದಿರೋರೆಲ್ಲ ಕೇವಲ 1,000 2,000 ಅಷ್ಟನ್ನು ಮಾತ್ರ ಇಟ್ಕೊಂಡಿದಾರ. ಇನ್ನೂ ಕೂಡ ಹೆಚ್ಚೆಚ್ಚು ಹಳೆಯ ನೋಟುಗಳು ಕಂಡು ಬರ್ತಾ ಇದೆಯಾ? ಹೇಗಿದೆ ರಕ್ಷಾ? ಅರವಿಂದ್, ಇಲ್ಲಿ ಬಂದಿರೋ ಅಂತವ್ರು 2,000 ಹಿಡಿದು ಜನ ಸಾಮಾನ್ಯವರು. ಹಾಗಾಗಿ ಅವ್ರ ಹತ್ರ ನೀವು ಹೇಳ್ದಂಗೆ 10,000 ನೋಟಕ್ಕಿಂತ ಹೆಚ್ಚು ಹಣವನ್ನ ಯಾರು ಇಟ್ಕೊಂತಾರೆ ಅವರಿಗೆ ದಂಡ ವಿಧಿಸ್ತಾರೆ ಅಂದ್ರಲ್ಲ, ಆ ರೀತಿಯ ಪ್ರಮೇಯಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಯಾರು ಈ ಕ್ಯೂಗಳಲ್ಲಿ ಮೊದಲಿಂದಲೂ ಅಷ್ಟೇ ಯಾವ ಶ್ರೀಮಂತನೇ ಆಗ್ಲಿ, ಯಾವ ಕಾಳಧನಿಕನಾಗ್ಲಿ ಕಂಡು ಬರಲಿಲ್ಲ. ಹಾಗಾಗಿ ಅದೇ ಸಿಚುವೇಶನ್ ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದೆ. ಶ್ರೀ ಸಾಮಾನ್ಯರು ಬಂದು 2,000 3,000 ಚೇಂಜ್ ಮಾಡಿಸ್ಕೋತಿದ್ದಾರೆ, 2,000 ಚೇಂಜ್ ಮಾಡಿಸ್ಕೋತಿದ್ದಾರೆ. ಮುಂದಿನ ದುಡ್ಡನ್ನ ಅಂದ್ರೆ ಮಿಕ್ಕ ದುಡ್ಡನ್ನ ಬಹು ನಿರಾಶೆಯಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇದೆ ಮುಂದೆ ಎಂದೂ ನಾವು ಚೇಂಜ್ ಮಾಡ್ಸಕ್ಕಾಗಲ್ಲ ಅಂತ. ಆತರ ನಿರಾಶೆಯೊಂದಿಗೆ ಇಲ್ಲಿಂದ ಧಾವಿಸ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಮಾಹಿತಿ ಇದೆ, ಅದನ್ನ ಮುಂದೆನೂ ಕೂಡ ಸರಿಯಾದ ಸೂಕ್ತವಾದ ಕಾರಣವನ್ನ ಕೊಟ್ಟು ಚೇಂಜ್ ಮಾಡಿಸ್ಕೋಬಹುದು ಅಂತಕ್ಕಂಥದ್ದು. ಮತ್ತೊಬ್ರು ಇದ್ದಾರೆ, ಅವ್ರು ಚೇಂಜ್ ಮಾಡಿಸ್ಕೊಂಡು ಬಂದಿದ್ದಾರೆ, ಕೇಳೋಣ.
ಸರ್, ನೀವು ಎಷ್ಟು ದುಡ್ಡನ್ನ ಚೇಂಜ್ ಮಾಡಿಸ್ಕೊಂಡ್ರಿ? ಯಾಕೆ ಇಷ್ಟು ದಿನ ಚೇಂಜ್ ಮಾಡಿಸ್ಕೊಂಡಿರ್ಲಿಲ್ಲ? ನಾನು 1,500 ರೂಪಾಯಿಯನ್ನು ಚೇಂಜ್ ಮಾಡಿಸಿದ್ದೆ. ಅದನ್ನು ನಾನು ಕಲೆಕ್ಷನ್ಗೋಸ್ಕರ ಇಟ್ಟುಕೊಂಡಿದ್ದೆ. ಬಟ್ ಆದರೆ ಇದು ಮೋದಿಯವರು ನಾವು ಅದನ್ನು ಹೋಲ್ಡ್ ಮಾಡಿದರೆ ತಪ್ಪಾಗುತ್ತೆ ಅಂತ ಅದನ್ನು ಬಂದು ನಾನು ಚೇಂಜ್ ಮಾಡಿಸ್ತಾ ಇದ್ದೀನಿ. ಓಕೆ, ಈ ತರ ಹಲವಾರು ಜನ ನೋಟಿನ ಒಂದು ನೆನಪಿಗೋಸ್ಕರ ಇಟ್ಕೊಂಡಿರೋರು ಕೂಡ ಇದ್ದಾರೆ. ಆದ್ರೆ 10,000 ಮೇಲ್ಪಟ್ಟು ಹಣವನ್ನ ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ನುಂಗಲಾರದ ತುತ್ತಾಗಿದೆ ಅಂತ ಅಂದ್ರೆ ತಪ್ಪಲ್ಲ ಅರವಿಂದ್. ಎಸ್ ರಕ್ಷಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಜನರನ್ನ ನಾವು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅಷ್ಟೊಂದು ಕಂತೆ ನೋಟ್ಗಳನ್ನ ಇಟ್ಕೊಂಡು ಬಂದು ಕ್ಯೂ ನಿಂತಿಲ್ಲ. ಅದು ಇತ್ತು ಒಂದು ಸಿಚುವೇಶನ್, ಒಂದು ಕಾಲದಲ್ಲಿ ಇತ್ತು. ನವೆಂಬರ್ 8ರಂದು ನೋಟ್ ಬ್ಯಾನ್ ಘೋಷಣೆ ಆದ ಮುಂದಿನ 10-15 ದಿವಸ ಯಾರ ಕೈಯಲ್ಲಿ ನೋಡಿದ್ರು ಕೂಡ ಹಳೆ ನೋಟುಗಳು 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಹಿಂಗಿತ್ತು. ಆದರೆ ಈಗ ಇವತ್ತು ಕೊನೆಯ ದಿನ, ಇನ್ನು ಕೇವಲ 5 ಗಂಟೆ ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಜನ ಅಳಿದುಳಿದಿರುವ ದುಡ್ಡು, ತಮ್ಮ ಹಳೆಯ ಪರ್ಸ್ನಲ್ಲೋ ಅಥವಾ ನೆನಪಿಗೋಸ್ಕರ ಇಟ್ಕೊಳ್ಳೋಣ ಅಂತನೋ ಏನೋ ಒಂದು ಕೆಲವೆಲ್ಲ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತಾರೆ. ಆಮೇಲೆ ಆ ದುಡ್ಡನ್ನು ಇಟ್ಕೊಳ್ಳೋದು ಅಪರಾಧ ಅಂತ ಏನು ಘೋಷಣೆ ಆಯಿತು, ನಮ್ಗೆ ಯಾಕಪ್ಪ ಇದ್ರ ಸವಾಸ, ಮೊದಲೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ RBI ಮುಂದೆ ಬಂದು ಹಣವನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ಅಂತ ನಿಂತಿದ್ದಾರೆ. ಏನೇ ಮಾಡಿದ್ರು ಕೂಡ ಕೊನೆಯ ದಿನ, ಕೊನೆಯ ಕ್ಷಣ, ಕೊನೆಯ ಆಟ. ಹಾಗಾಗಿ ಆ 5 ಗಂಟೆಯ ಒಳಗಡೆ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನನ್ನು ಮುಗಿಸ್ಕೊಳ್ಳಿ. ಆ ನಂತರ ಬ್ಯಾಂಕ್ ಅವರೂ ಕೂಡ ನಿಮ್ಮ ಹಳೆಯ ನೋಟ್ಗಳನ್ನ ಸ್ವೀಕಾರ ಮಾಡೋದಿಲ್ಲ. ಹಳೆಯ ನೋಟು ಇನ್ನೇನಿದ್ರು ಕೂಡ ನೆನಪು ಮಾತ್ರ. ಅದನ್ನು ನಮ್ಮ ಕಾಲದಲ್ಲಿ ಹೀಗಿತ್ತು 500 ರೂಪಾಯಿ, ನಮ್ಮ ಕಾಲದಲ್ಲಿ ಹೀಗಿತ್ತು 1,000 ರೂಪಾಯಿ ಅಂತ ಕಲೆಕ್ಟ್ ಮಾಡಿ ಸಂಗ್ರಹವಾಗಿ ಇಟ್ಕೊಳ್ಬಹುದೇ ಹೊರತು ಇನ್ನೂ ಅದಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ. ಹಾಗಾಗಿ ಇವತ್ತು ಸಾಯಂಕಾಲದೊಳಗಡೆ ಎಲ್ಲ ಹಣವನ್ನು ಟ್ರಾನ್ಸಾಕ್ಟ್ ಮಾಡ್ಕೊಳ್ಳೋಕ್ಕೆ, ವಿನಿಮಯ ಮಾಡ್ಕೊಳ್ಳೋದಕ್ಕೆ ಜನ ಇವಾಗ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಬ್ಯಾಂಕ್ ಮುಂದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, 50 ದಿನ ಆಯಿತು ನೋಟು ನಿಷೇಧ ಆಗಿ. ಪರಿಸ್ಥಿತಿ ಏನಾದರೂ ಸುಧಾರಿಸಿದೆಯಾ? ATMಗಳಲ್ಲಿ ದುಡ್ಡು ಸಿಗ್ತಾ ಇದೆಯಾ? ಬ್ಯಾಂಕಲ್ಲಿ ದುಡ್ಡು ಸಿಗ್ತಾ ಇದೆಯಾ? ಜನ ಕ್ರಮೇಣ ಒಗ್ಗುತ್ತಾ ಇದ್ದಾರಾ ಅಥವಾ ಇವತ್ತಿಗೂ ಕೂಡ ಅದೇ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಾ? ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ ಮಲ್ಲಿಕಾರ್ಜುನ್? ಖಂಡಿತ ಅರವಿಂದ್, ಏನು ನೀವು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ನಲ್ಲಿ ನಿಜಕ್ಕೂ ಒಂದು ರೀತಿಯ ಒಂದೇ ಒಂದು ATM ಅಲ್ಲಿ ಮಾತ್ರ ದುಡ್ಡು ಸಿಗ್ತಕ್ಕಂಥದ್ದು. ಏನು 50 ದಿವಸದಲ್ಲಿ ಏನು ಮೋದಿ ಕಾಲಾವಕಾಶ ಕೇಳಿದ್ರು, ಇವತ್ತು 50 ದಿವಸ ಆಯಿತು, ಆದರೂ ಕೂಡ ಪರಿಸ್ಥಿತಿ ಏನು ಬದಲಾಗಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಪರಿಸ್ಥಿತಿ ಬದಲಾಗಬೇಕಾದ್ರೆ ತುಂಬಾ ದಿನ ಬೇಕು ಅನ್ನುವಂಥದ್ದು ಮಾತು ಕೇಳಿಬರ್ತಾ ಇದೆ. ಈಗ ನಾವು ಪ್ರೆಸೆಂಟ್ ಏನಂದ್ರೆ ಗಡಿ ಜಿಲ್ಲೆ ಬೀದರ್ನ DC ಕಚೇರಿ ಮುಂಬೈ ಇರತಕ್ಕಂಥ SPH ಬ್ಯಾಂಕಲ್ಲಿ ಇದ್ದೀವಿ. ನೋಡ್ತಿರ್ಬೋದು, ಏನು ಒಂದೇ ಒಂದು ಬ್ಯಾಂಕಲ್ಲಿ ATM ಅಲ್ಲಿ ದುಡ್ಡು ಸಿಗ್ತಾ ಇದೆ. ಆ ATM ಅಲ್ಲಿ ಒಂದು ರೀತಿಯ ಜನರು ಕ್ಯೂ ನಿಂತ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು, ಪ್ರತಿಯೊಬ್ಬರು ಒಂದು ಏನು 2,000 ರೂಪಾಯಿ ನೋಟ್ ಸಿಗ್ತಾ ಇದೆ, ಅದು ತಗೊಂಡು ಹೊರಗಡೆ ಬರ್ತಾ ಇದ್ದು. ಆದರೆ ಏನು ATM ಬಹುತೇಕ 80ರಿಂದ 90 ATMಗಳಿದೆ ಏನು ಡಿಸ್ಟಿಕ್ ಅಲ್ಲಿ. ಆದರೆ ಯಾವುದೇ ATM ಅಲ್ಲಿ ದುಡ್ಡು ಸಿಗ್ತಲ್ಲ, ಇದು ಒಂದೇ ಒಂದು ATM ಅಲ್ಲಿ ಸಿಗ್ತಾ, ಅದು 2,000 ರೂಪಾಯಿ ನೋಟ್ ಸಿಗ್ತಾ ಇದೆ. ಯಾವುದೇ ರೀತಿಯ ಚೇಂಜ್ ಸಿಗ್ತಾ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಯೂ ಇದೆ ನೋಡಿ. 2,000 ರೂಪಾಯಿ ನೋಟ್ ನೋಡ್ಬೋದು ನೀವು, ಯಾವ ರೀತಿ 2,000 ರೂಪಾಯಿ ನೋಟ್ ಎಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅಂದ್ರೆ 2,000 ರೂಪಾಯಿ ನೋಟ್ ಮಾತ್ರ ಸಿಗ್ತಕ್ಕಂಥದ್ದು, ಅದಕ್ಕೆ ಚೇಂಜ್ ಸಿಗ್ತಲ್ಲ, ಅದು ಕೂಡ ಜನಗಳು ಒದ್ದಾಡ್ತಿರೋಂಥದ್ದು ಪರಿಸ್ಥಿತಿ. ಏನು 50 ದಿವಸ ಕಳೆದ್ರೂ ಸಹ, ಇವತ್ತು 50 ದಿವಸ ಆದ್ರೂ ಸಹ ಯಾವುದೇ ರೀತಿಯ ಏನೋ ಒಂದು ಪರಿಸ್ಥಿತಿ ಬದಲಾಗಿರ್ತಕ್ಕಂಥ ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿಯ ಸಮಸ್ಯೆ ಇದೆ ಅನ್ನುವಂಥದ್ದು ಸ್ವತಃ ಜನರನ್ನೇ ಮಾತಾಡ್ಸೋಣ, ಸ್ಥಳೀಯ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸೋದು. ಸರ್, ಈಗ 50 ದಿವಸ ಆಯ್ತು ಮೋದಿ ಅವ್ರದ್ದು, ಯಾವ ರೀತಿ ಸಮಸ್ಯೆ ಇದೆ? ಇದು ಸಮಸ್ಯೆ ಪರಿಹಾರ ಆಯ್ತಾ ಇವತ್ತಿಗೆ? ಸರ್, ಏನು ಸರ್, ನಮ್ಮ ಚಪ್ಪಲಿ ನಾವು ತಗೊಂಡು ಹುಡ್ಕೋಬೇಕಾಗ್ತದೆ. ನಮ್ಮ ರೊಕ್ಕ ನಮ್ಗೆ ತಗೊಳ್ಳೋ ಬರೋದು. 2,000 ರೂಪಾಯಿ. ಈಗ ಕೆಲವು ಜನ ಬಡವರ ಬಲ್ಲಿ 1,500 ರೂಪಾಯಿ. ಇಲ್ಲಿ ATM ಬರ್ತೀವಿ, 2,000 ರೂಪಾಯಿ ನೋಡಿ ಬರ್ತದೆ. ಬೀದರ್ನಲ್ಲಿ ಸುಮಾರು 90 ATMಗಳವ. ಒಂದು ATM ಅಲ್ಲಿ ಇದು ATM ಬಿಟ್ಟರೆ ಎಲ್ಲೂ ದುಡ್ಡಿಲ್ಲ. ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನೋ ಭಾಳ ವಿಶ್ವಾಸ ಇಟ್ಕೊಂಡು ಒಂದು ನಂಬಿಕೆ ಇತ್ತು. ಇವತ್ತು ಮೋದಿ ಅವರು ಇಡೀ ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದ್ಭವ ಕಂಡು ಬರ್ತಾ ಇದೆ ಸರ್. 2,000 ಬಿಟ್ಟರೆ ಬೇರೆ ಒಂದು ನೋಟ್ ಬರ್ತಾ ಇಲ್ಲ ಸರ್. ಏನು ಮಾಡ್ಬೇಕು ಹೇಳ್ರಿ? ಡಿಜಿಟಲ್ ಪೇಮೆಂಟ್ ಬಗ್ಗೆ ಏನಂತೀರಿ ನೀವು? ಇಲ್ಲ, ಅದ್ರ ಬಗ್ಗೆ ಏನು ಅಷ್ಟೇನು ಎಜುಕೇಟೆಡ್ ಇದ್ದವ್ರಿಗೆ ಅಷ್ಟು ಗೊತ್ತಿರಬಹುದಲ್ಲ ಸರ್. ಅನ್ಎಜುಕೇಟೆಡ್ ಇದ್ದವ್ರಿಗೆ ಏನೂ ಗೊತ್ತಾಗಲ್ಲ. ಎಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಹಳ್ಳಿ ಕಡೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ ಸರ್ ಅದು. ಸರ್, ಈಗ ಮೋದಿ ಅವರು ಏನು ಒಂದು 50 ದಿವಸ ಕಾಲಾವಕಾಶ ಕೊಟ್ಟಿರಲ್ಲ, ಕರಪ್ಷನ್ ಕಂಪ್ಲೀಟ್ಗೆ ಮುಗಿದೋಯ್ತಾ? ಕರಪ್ಷನ್ ಮುಗಿದೋಯ್ತಾ? ಎಲ್ಲ ಆಗಿಲ್ಲ ಸರ್, ಏನೂ ಮುಗಿದಿಲ್ಲ, ಏನೂ ಮುಗ್ದ ಇಲ್ಲ ಸರ್. ಚಿಲ್ಲರ ಕಡೆ ಭಾರಿ ಪ್ರಾಬ್ಲಮ್ ಇದೆ. 2,000 ರೂಪಾಯಿ ನೋಟ್ ನನ್ನ ಅಕೌಂಟ್ನಲ್ಲಿ 1,600 ಇದೆ ಸರ್. 1,600 ತೆಗಿಲಾಕ್ ಬರ್ತಾ ಇಲ್ಲ ನನಗೆ. ಏನು ಮಾಡ್ಬೇಕು ಸರ್ ಈಗ? ನಮಗೆ 50 ದಿವಸ ಆಯ್ತಲ್ಲ ಸರ್, ನೀವೇನಂತೀರಿ? 50 ದಿವಸ ಆಯ್ತಲ್ಲ, ಕಂಪ್ಲೀಟ್ ಮುಂದಕ್ಕೆ ತೊಂದರೆ ಸಮಸ್ಯೆ ಪರಿಹಾರ ಆಗುತ್ತಾ? ಸಮಸ್ಯೆ ಅಂತೂ ಹಿಂಗೆ ಇರುತ್ತೆ, ಆದರೆ ಮುಂದೆ ಇನ್ನೂ ಪ್ರಾಬ್ಲಮ್ ಆಗ್ಬೋದು. 50 ದಿನದ ಏನೂ ಆಗಲ್ದು. ಇನ್ನೂ ಟೈಮ್ ಕೊಟ್ಟರು ಸರಿಯಾಗಿತ್ತು. ಆದರೆ ಈಗ ಆಡಳಿತ ಅಂತೂ ಸ್ವಲ್ಪ ಇದಾಗ್ಯದ. ಬಟ್ ಬಡವ ಜನರಿಗೆ ಭಾಳ ಕಷ್ಟ ಅದ, ಇನ್ನೂ ಕಷ್ಟ ಅದ ಭಾಳ.
ನಿಜಕ್ಕೂ ಅರವಿಂದ್ ಏನಂತಂದ್ರೆ ನಿಜಕ್ಕೂ ಏನೋ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಜನ ಒಂದು ರೀತಿಯ ತತ್ತರಿಸಿ ಹೋಗಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿಯ ಒಂದೇ ATM ಅಲ್ಲಿ ದುಡ್ಡು ಸಿಗ್ತಿರುವಂಥದ್ದು ಅಂದ್ರೆ 50 ದಿವಸ ಆದ್ರೂ ಕೂಡ ಪರಿಸ್ಥಿತಿಯನ್ನು ಮುಗಿಲಾಯಿಸಿಲ್ಲ. ಮತ್ತೆ 2,000 ರೂಪಾಯಿ ನೋಟ್ ಸಿಗ್ತಾ ಇದೆ ಒಂದೇ ATM ಅಲ್ಲಿ, ಅದು ಚೇಂಜ್ ಸಿಗ್ತಲ್ಲ, ನಮ್ಮ ಅಕೌಂಟಲ್ಲಿ ದುಡ್ಡಿದ್ರು ತೊಗೊಳಕಾಯ್ತಿಲ್ಲ. ಒಂದು ರೀತಿಯ ಹತಾಶೆ ವ್ಯಕ್ತಪಡಿಸಿದ್ರೆ ಗಡಿ ಜಿಲ್ಲೆ ಬೀದರ್ನ ಜನತೆ ಅಂತ ಹೇಳ್ಬೋದು. ಅರವಿಂದ್, ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹತಾಶರಾಗಿದ್ದಾರೆ ಜನ ಬೀದರ್ನಲ್ಲಿ ಅಂತಕ್ಕಂಥದ್ದು ಅವರ ಮಾತುಗಳಿಂದಲೇ ನೀವೀಗ ಕೇಳಿದ್ರಿ. 500 ಮತ್ತು 1,000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.